ಮೆಜೆಸ್ಟಿಕಲ್ಲಿ ನೀವು ನೋಡ್ಬೋದು ಲಕ್ಷಾಂತರ ಜನ ಪ್ರತಿದಿನ ಓಡಾಡ್ತಾ ಇರ್ತಾರೆ. ಸಾವಿರಾರು ಬಸ್ಸು ಪ್ರತಿದಿನ ಓಡಾಡ್ತಾ ಇರುತ್ತೆ. ನೀವು ಬೇಗ ಸೆಲೆಬ್ರಿಟೀಸ್ ಆಗ್ರಿ, ನಾವು ಬಂದು ಹಬ್ಬ ಮಾಡ್ತೀವಿ ನಿಮ್ಮ ಜೊತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 4ನೇ ವಿಡಿಯೋ ಆಗಿರುತ್ತೆ. ಆ 4ನೇ ವಿಡಿಯೋ ಏನಂತಂದರೆ ಡಿ ಇಂದ ನಾನು ಡೇ ಇನ್ ಲೈಫ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ಡೇ ಇನ್ ದ ಲೈಫ್ ಅಂದರೆ ಇವಾಗ ಬೆಂಗಳೂರಲ್ಲಿ, ಅದು ನಮ್ಮ ಮೆಜೆಸ್ಟಿಕಲ್ಲಿ ಒನ್ ಡೇಲ ಹೆಂಗೆ ಸ್ಪೆಂಡ್ ಮಾಡೋದು ಅಂತ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಅದಕ್ಕೋಸ್ಕರ ಡಿಗೆ ಡೇ ಇನ್ ಲೈಫ್ ಮೆಜೆಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಜೆಸ್ಟಿಕಲ್ಲಿ ನೀವು ನೋಡ್ಬೋದು ಲಕ್ಷಾಂತರ ಜನ ಪ್ರತಿದಿನ ಓಡಾಡ್ತಾ ಇರ್ತಾರೆ. ಸಾವಿರಾರು ಬಸ್ಸು ಪ್ರತಿದಿನ ಓಡಾಡ್ತಾ ಇರುತ್ತೆ. ಎಷ್ಟೊಂದು ಜನ ಅವ್ರನ್ನ ಕನಸುಗಳನ್ನ ಕಟ್ಕೊಂಡು ಯಾವುದೋ ಊರಿಂದ ಊರು ಬಿಟ್ಟು ಅವ್ರ ಮನೆ ಮಕ್ಕಳನ್ನ ಎಲ್ಲ ಬಿಟ್ಟು ಅವ್ರ ಕನಸನ್ನ ನನಸು ಮಾಡ್ಕೊಳಕ್ಕೋಸ್ಕರ ನಮ್ಮ ಬೆಂಗಳೂರಿಗೆ ಬರ್ತಾರೆ. ಎಷ್ಟೊಂದು ಜನ ತುಂಬ ಅಚೀವ್ ಆಗಿದ್ದಾರೆ, ಎಷ್ಟೊಂದು ಜನ ತುಂಬ ಸ್ಕ್ಯಾಮ್ ಆಗಿದ್ದಾರೆ. ನಮ್ಮ ಈ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಇದೆ. ಅದು ನಮ್ಮ ಮೆಜೆಸ್ಟಿಕಲ್ಲಂತೂ ಸಿಕ್ಕಾಪಟ್ಟೆ ಸ್ಕ್ಯಾಮು. ತುಂಬ ಹುಷಾರಾಗಿರಿ ಬೆಂಗಳೂರಿಗೆ ಬರೋರು. ಊರಿಂದ ಊರು ಬಿಟ್ಟು ಈ ಕೆಂಪಸ್ ಹತ್ಕೊಂಡು ನಮ್ಮ ಬೆಂಗಳೂರಿಗೆ ಬಂದು ಏನೋ ಒಂದು ಸಾಧಿಸ್ತೀನಿ ಅನ್ನೋ ಇದರಲ್ಲಿ ಬಂದಿರ್ತಾರೆ. ಬೆಂಗಳೂರು ಬರ್ಬೇಕಾದ್ರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ. ಬೆಂಗಳೂರಿಗೆ ಬರೋಂಗಿದ್ರೆ ಯಾರನ್ನ ಪರಿಚಯ ಇದ್ದವರೋ ಇಲ್ಲ ಫ್ರೆಂಡ್ಸೋ ಫ್ಯಾಮಿಲಿನೋ ಯಾರನ್ನ ಇಲ್ಲಿ ಬೆಂಗಳೂರಲ್ಲಿ ಸ್ಟೇ ಆಗಿದ್ರೆ ಅವ್ರನ್ನ ಕೇಳಿಕೊಂಡು ಅವ್ರ ಸಪೋರ್ಟ್ ತೊಗೊಂಡು ಬನ್ನಿ. ನೀವು ಒಬ್ಬರೇ ಬಂದು ಸುಮ್ಮನೆ ಸ್ಕ್ಯಾಮ್ ಆಗಬೇಡಿ. ಇಲ್ಲಿ ನೀವು ಒಬ್ಬರೇ ಬಂದಿದ್ದೀರಂತ ಗೊತ್ತಾರೆ, ಸಿಕ್ಕಾಪಟ್ಟೆ ಸ್ಕ್ಯಾಮ್ಸ್ ನಡೆಯುತ್ತೆ ಇಲ್ಲಿ. ಅದಕ್ಕೋಸ್ಕರ ನೀವು ಯಾವುದೋ ಊರು ಬಿಟ್ಟು ಬಂದಿರ್ತೀರಾ, ನಿಮ್ಮ ಹಳ್ಳಿ ಲೈಫೋ ಇಲ್ಲ ನಿಮ್ಮ ಊರ ಕಡೆನೋ ಬೇರೆ ಥರ ಇರುತ್ತೆ. ಆದರೆ ಬೆಂಗಳೂರು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಯಾರನ್ನ ಫ್ರೆಂಡ್ಸು ಫ್ಯಾಮಿಲಿ ಇದ್ದರೆ ಅವ್ರನ್ನ ಕೇಳಿಕೊಂಡು ಒಂದು ಸ್ವಲ್ಪ ಸಪೋರ್ಟ್ ತೊಗೊಂಡು ಬನ್ನಿ. ಇಲ್ಲಿ ನೀವು ತುಂಬ ಜನದ ಲೈಫ್ ಸ್ಟೈಲ್ಸ್ ನೋಡ್ಬೋದು. ಒಂದೊಂದು ಹೆಜ್ಜೆಗೂ ಒಬ್ಬೊಬ್ರು ಥರ ನೋಡ್ತೀರಾ. ಒಬ್ಬರು ಕುರುಡರು ನೋಡ್ತೀರಾ, ಒಬ್ಬರು ಭಿಕ್ಷಕ ನೋಡ್ತೀರಾ, ಒಬ್ಬ ವ್ಯಾಪಾರ ಮಾಡೋರನ್ನ ನೋಡ್ತೀರಾ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೋಡ್ತೀರಾ, ಒಬ್ಬರು ಇನ್ನೂ ಜೀವನದಲ್ಲಿ ಇನ್ನೂ ಏನೋ ಹುಡುಕ್ತಾ ಇರ್ತಾರೆ ಲೈಫಲ್ಲಿ, ಅಂಥವ್ರನ್ನ ನೋಡ್ತೀರಾ. ನಿಮಗೆ ಇದೊಂದು ಪ್ಲೇಸ್ ಸಾಕು ನಿಮಗೆ ಜೀವನ ಅಂದರೆ ಏನು ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಇವ್ರು ಪಡೋ ಕಷ್ಟ, ಇಲ್ಲಿ ಭಿಕ್ಷೆ ಮಾಡೋರಾಗಲಿ ವ್ಯಾಪಾರ ಮಾಡೋಲ್ಲ ಕಷ್ಟಗಳು ನೋಡ್ಬಿಟ್ರೆ ನೀವು ಪಡೋಂಥ ಕಷ್ಟ ಏನು ಅಲ್ಲ ಅನಿಸ್ಬಿಡುತ್ತೆ. ಆ ಥರ ಜೀವನ ಮಾಡ್ತಾ ಇರ್ತಾರೆ. ಎಷ್ಟೊಂದು ಜನಕ್ಕೆ ಮನೆ ಇರಲ್ಲ, ಏನೂ ಇರಲ್ಲ, ಇಲ್ಲಿ ಬಂದು ಮನಗಿರ್ತಾರೆ. ಇವ್ರನ್ನೆಲ್ಲ ಹೋಲ್ಸ್ಕೊಂಡ್ರೆ ನಾವೇ ಎಷ್ಟೋ ಚೆನ್ನಾಗಿರ್ತೀವಿ ಅಂತ ಅನಿಸುತ್ತೆ ಒಂದೊಂದ್ಸಲ. ಯಾವುದೋ ಊರಿಂದ ಊರು ಬಿಟ್ಟು ಬಂದಿರ್ತೀರಾ, ಬೆಂಗಳೂರಲ್ಲಿ ಒಂದು ಲೈಫ್ ಇದೆ, ನಾನೇನೋ ಒಂದು ಸಾಧಿಸ್ಬೇಕು ಅಂತ ಬಂದಿರ್ತೀರಾ. ಹಂಗೆ ಬಂದವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಸ್ಟ್ರಗಲ್ ಇದ್ದೇ ಇರುತ್ತೆ ಎಲ್ಲರ ಜೀವನದಲ್ಲೂ. ಸ್ಟ್ರಗಲ್ನ ಸ್ವಲ್ಪ ಕಷ್ಟಪಡಿ, ಮುಂದೊಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸ್ಟ್ರಗಲ್ ಬಂತು ಕಷ್ಟ ಆಯಿತು ಅಂತ ಯಾವುದೇ ಕಾರಣಕ್ಕೂ ಏನು ಬಿಟ್ಕೊಡೋಕೆ ಹೋಗ್ಬೇಡ್ರಿ. ಸಕ್ಸಸ್ ಅನ್ನೋದು ಈಸಿಯಾಗಿ ಸಿಗೋಂಥದ್ದಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ. ಅದಕ್ಕೋಸ್ಕರ ಹಂಗಾಗಿ ಯಾವುದೇ ಕಾರಣಕ್ಕೂ ಏನೇ ಬಂದರೂ ಬಿಟ್ಕೊಡೋಕೆ ಹೋಗ್ಬೇಡ್ರಿ. ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸೋವರೆಗೂ ನಿಮ್ಮ ಛಲ ನಿಮ್ಮ ಮಠ ಇಟ್ಕೊಂಡು ಮಾಡಿರಿ, ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಬೆಂಗಳೂರಿಗೆ ಬಂದಿದ್ದಕ್ಕೂ ಒಂದು ಪ್ರೌಡ್ ಫೀಲ್ ಆಗಬೇಕು, ಆ ಥರ ಮಾಡಿರಿ ಅಂತ ಹೇಳ್ತಾ ಬನ್ನಿ ಬೆಂಗಳೂರು ಲೈಫ್ ನೋಡೋಣ. ಮೆಜೆಸ್ಟಿಕಲ್ಲಿ ಏನೇನು ಸಿಗುತ್ತೆ, ಏನೇನು ಮಾಡ್ಬೋದು ಅಂತ ಒಂದು ರೌಂಡ್ ಹಾಕೊಂಬರೋಣ ಮೆಜೆಸ್ಟಿಕ್ನ.
ತುಂಬ ದಿವ್ಸಗಳಾದ್ಮೇಲೆ ಇಲ್ಲೊಂದು ಅಂಬ್ಲಿ ಕಾಣಿಸ್ಕೊಂತು. ಒಂದು ಅಂಬ್ಲಿ ಕುಡಿಯೋಣ ಬನ್ನಿ. ತುಂಬ ದಿವಸ ಆದಮೇಲೆ ರಾಗಿ ಅಂಬ್ಲಿ ಕುಡಿದೆ. ಬಿಸಿಲಿಗೆ ತುಂಬ ತಂಪು ರಾಗಿ, ಹಾಗಾಗಿ 20 ರೂಪೀಸ್ ಒಂದು ರಾಗಿ ಅಂಬ್ಲಿ. ಅದ್ರ ಜೊತೆ 2 ಮೆಣಸಿನ್ಕಾಯಿ ಕೊಟ್ಟಿದ್ರು, ಖಾರವಾಗಿ ತಣ್ಣಗೆ ತುಂಬ ಚೆನ್ನಾಗಿತ್ತು. ಯಾರನ್ನ ಈ ಕಡೆ ಬಂದರೆ ಒಂದು ರಾಗಿ ಅಂಬ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಬಿಸಿಲಿಗೆ ತಂಪು. ಇವಾಗ ನೆಕ್ಸ್ಟು ಇಲ್ಲಿ ತುಂಬ ಫೇಮಸ್ ಆಗಿರುವಂಥ ಅಣ್ಣಮ್ಮ ಟೆಂಪಲ್ಗೆ ಹೋಗೋಣ. ಯಾರನ್ನ ಹೊಸಬ್ರು ಬೆಂಗಳೂರು ಬರೋಂಗಿದೆ ಬಂದು ಈ ದೇವಸ್ಥಾನಕ್ಕೆ ಒಂದು ದರ್ಶನ ಮಾಡ್ಕೊಂಡು ಹೋಗಿ, ಆ ದೇವ್ರು ಕೇಳ್ಕೊಂಡು ಹೋಗಿ, ಈ ಥರ ಹಿಂಗೆ ನಿಮ್ದು ಏನೇನಿದೆ ಕನಸು, ಮತ್ತು ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಒಂದು ಸತಿ ಕೇಳ್ಕೊಂಡು ಹೋಗಿ. ತುಂಬ ಹಳೇ ದೇವಸ್ಥಾನ, ಬನ್ನಿ ನಾವು ಹೋಗೋಣ. ನೀವು ನೋಡಿರುತ್ತೆ ಅಣ್ಣಮ್ಮ ಟೆಂಪಲ್ನ. ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾಯಿದ್ದೀನಿ. ನಾನು ಬೇಡ್ಕೊತೀನಿ, ಯಾರ್ಯಾರು ನಿಮ್ಮ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ದೇವರು. ಈಗ ದರ್ಶನ ಮಾಡ್ಕೊಂಡು ಆಚೆ ಬಂದೆ. ತುಂಬ ಹಳೇ ಕಾಲದ ದೇವಸ್ಥಾನ ಮತ್ತು ತುಂಬ ಪವರ್ಫುಲ್ ಇರುವಂಥ ದೇವರಿದು, ಅಣ್ಣಮ್ಮ ದೇವರು. ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಅಣ್ಣಮ್ಮ ದೇವರು ಬೇಗ ಪೂರೈಸಿ. ಮತ್ತು ನಮ್ಮ ಯಾರು ಊರು ಬಿಟ್ಟು ಬಂದಿರ್ತೀರೋ ಅವ್ರಿಗೆ ಇಲ್ಲಿ ಒಂದು ಕಟ್ಔಟ್ ಹಾಕ್ಸ್ಕೋಬೇಕು, ಸಿನಿಮಾ ಇಂಡಸ್ಟ್ರಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇದೆಷ್ಟು ದೊಡ್ಡ ಡ್ರೀಮ್ ಗೊತ್ತಾ. ಇಲ್ಲಿ ಗಾಂಧಿನಗರದಲ್ಲಿ ಕಟ್ಔಟ್ ನಿಲ್ಲಬೇಕು ಅಂದರೆ ಅದು ತಮಾಷೆ ವಿಷಯ ಅಲ್ಲ. ಅದಕ್ಕೋಸ್ಕರ ಅವ್ರು ಎಷ್ಟು ಕಷ್ಟಪಡಬೇಕು, ಎಷ್ಟು ಸ್ಟ್ರಗಲ್ ಪಡಬೇಕು ಅಂದರೆ ನೋಡಿರಿ. ಕೊಟ್ಟರೆ ಈ ಥರ ಗಾಂಧಿನಗರದಲ್ಲಿ ಅವ್ರದ್ದು ಒಂದು ಕಟ್ಔಟ್ ನಿಲ್ಲುತ್ತೆ. ಇವಾಗ ಸಂಜು ವೆಟ್ಸ್ ಗೀತಾ ಮೂವಿ ರಿಲೀಸ್ ಆಗಿದೆ. ಕಿಟ್ಟಿ ಸರ್ ಅವ್ರಿಗೂ ಮತ್ತು ರಚಿತಾ ಮೇಡಮ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ. ತುಂಬ ಸಕ್ಸಸ್ಫುಲಿ ರನ್ ಆಗ್ತಾಯಿದೆ, ಹೌಸ್ಫುಲ್ ಶೋಸ್ ಎಲ್ಲ ಓಡ್ತಾಯಿದೆ. ನೋಡಿ, ಥಿಯೇಟ್ರ್ ಮುಂದೆ ಕಟ್ಔಟ್ ಹಾಕ್ಸ್ಕೋಬೇಕು ಅಂತ ಎಷ್ಟೊಂದು ಜನರು ಕನಸಿರುತ್ತೆ. ಬಿಡಬೇಡಿ ನಿಮ್ಮನ್ನ ಕನಸುಗಳನ್ನ. ಅಲ್ಲಿ ಗಾಂಧಿನಗರದಲ್ಲಿ ಕಟ್ಔಟ್ ನಿಲ್ಲೋವರೆಗೂ ನಿಮ್ಮ ಕನಸುಗಳಿಗೆ ನೀವು ಪಡೋ ಕಷ್ಟ ಎಲ್ಲ ಗೊತ್ತಾಗಬೇಕು ಅನ್ನೋವರೆಗೂ ಅಚೀವ್ ಮಾಡಿ. ಇಲ್ಲಿ ಬಂದು ನಿಮ್ಮ ಕಟ್ಔಟ್ ನಿಲ್ಲೇಬೇಕು ಅನ್ನೋವರೆಗೂ ನೀವು ಸ್ಟ್ರಗಲ್ ಪಡ್ತಾನೆ ಇರ್ರಿ. ಯಾರ್ಯಾರು ಕಷ್ಟಪಡ್ತೀರೋ, ಯಾರ್ಯಾರು ಸ್ಟ್ರಗಲ್ ಪಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಕೀಪ್ ರಾಕಿಂಗ್. ಬೇಗ ನಿಮ್ಮ ಕಟ್ಔಟ್ ನಿಲ್ಲಿಸ್ರಿ, ಕಾಯ್ತಾ ಇದ್ದೀನಿ. ಗಾಂಧಿನಗರದಲ್ಲಿ ನಿಮ್ಮದು ಕಟ್ಔಟ್ ಬೇಡವಾ? ಎಷ್ಟೊಂದು ಜನ ಸಿನಿಮಾ ಇಂಡಸ್ಟ್ರಿ ಕನಸು ಅವ್ರ ಫಿಲಮ್ ರಿಲೀಸ್ ಆಗಬೇಕು, ಸಾವಿರಾರು ಜನ ಸೇರಬೇಕು ಅಂತ. ಅದೆಲ್ಲ ನಡೆಯೋದು ಗಾಂಧಿನಗರದಲ್ಲಿ. ಪ್ರತಿ ಶುಕ್ರವಾರ ಸಾವಿರಾರು ಜನ ಸೇರ್ತಾರೆ. ಎಷ್ಟೊಂದು ಜನ ಕಟ್ಔಟ್ಗಳು ನಿಂತಿರುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನೀವು ಅನ್ಕೋತಾ ಇರ್ತೀರ ನಮ್ದು ಯಾವಾಗಪ್ಪ ಅಂತ. ಅನ್ಕೊಳ್ಳೋದಕ್ಕಿಂತ ಮಾಡೋದ್ರಲ್ಲಿ ನಂಬೋ ಜಾಸ್ತಿ. ಬೇಗ ನಿಮ್ಮ ಏನು ಅಂದ್ಕೊಂಡಿದ್ದೀರಾ ಬೇಗ ಸ್ಟಾರ್ಟ್ ಮಾಡಿ. ನಿಮ್ಮದು ಕಟ್ಔಟ್ ಬರಲಿ, ಸಾವಿರಾರು ಜನ ಸೇರ್ತಾರೆ, ಸಾವಿರಾರು ಜನ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನೂ ತುಂಬ ಥಿಯೇಟರ್ಸ್ಗಳಿದೆ, ಹೋಗೋಣ ಬನ್ನಿ. ಎಷ್ಟೋ ಸಾವಿರಾರು ಜನ ಸೇರ್ತಾರಪ್ಪ ಫಿಲಮ್ ರಿಲೀಸ್ ಶುಕ್ರವಾರ ಬಂತು ಅಂದರೆ ಇಲ್ಲಿ ಹಬ್ಬ ಮಾಡ್ತಾರೆ ಅವ್ರವ್ರ ಸೆಲೆಬ್ರಿಟೀಸ್ದು. ನೀವು ಬೇಗ ಸೆಲೆಬ್ರಿಟೀಸ್ ಆಗ್ರಿ, ನಾವು ಬಂದು ಹಬ್ಬ ಮಾಡ್ತೀವಿ ನಿಮ್ಮ ಜೊತೆ. ನಿಮಗೆ ನಿಜವಾದ ಜೀವನ ಏನಂತ ಗೊತ್ತಾಗಬೇಕಾದ್ರೆ ಒಂದಿನ ಬಂದು ಮೆಜೆಸ್ಟಿಕಲ್ಲಿ ಲೈಫ್ ಸ್ಪೆಂಡ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ನಾವು ಪಡೋ ಜೀವನ, ನಾವು ನೋಡ್ತಾ ಇರೋ ಜೀವನ ಏನೂ ಅಲ್ಲ, ಸುಖವಾಗೇ ಇರುತ್ತೆ. ಇಲ್ಲಿ ಜನಗಳು ಪಡೋ ಕಷ್ಟ ನೋಡಿಬಿಟ್ರೆ ನಿಮಗೆ ಕಣ್ಣು ನೀರು ಬಂದ್ಬಿಡುತ್ತೆ.
ಆ ಥರ ಜನಗಳು ಬದುಕ್ತಾ ಇರ್ತಾರೆ. ನೀವು ಒಂಥರ ಸೇಫ್ ಝೋನಲ್ಲಿ, ಕಂಫರ್ಟ್ ಝೋನಲ್ಲಿ ಇರ್ತೀರಾ. ಇಲ್ಲಿ ಒಬ್ಬೊಬ್ಬರಿಗೆ ತಿನ್ನೋಕೆ ಊಟ ಇಲ್ಲದೆ, ಇರೋಕ್ಕೆ ಮನೆ ಇಲ್ಲದೆ ಎಷ್ಟೊಂದು ಜನ ಇರ್ತಾರೆ. ಒಂದ್ಸಲ ಬಂದು ಬೆಂಗಳೂರು ಲೈಫ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಷ್ಟದಲ್ಲಿ ಇರ್ತಾರೆ ಅವರು. ಅಷ್ಟೇ ರಾಯಲಲ್ಲಿ ಬದುಕೋರು ಇದ್ದಾರೆ ಇಲ್ಲಿ. ಅದಕ್ಕೆ ಬ್ರಾಯ್ಲರ್ ಬದುಕೋಕ್ಕಿಂತ ಏನು ಇಲ್ಲದೆ ಬದುಕೋರೆ ತುಂಬ ಜಾಸ್ತಿ ಇಲ್ಲಿ. ಇಲ್ಲೆಲ್ಲ ಬಜಾರ್ ಮಾರ್ಕೆಟು ತುಂಬ ಜಾಸ್ತಿ ಇದೆ. ನೀವೇನೇ ತೊಗೊಬೇಕಂದ್ರೂ ಇಲ್ಲಿ ಪ್ರತಿಯೊಂದು ಎ ಇಂದ ಝೆಡ್ವರೆಗೂ ನಿಮ್ಗೆ ಏನೇನು ಪ್ರಾಡಕ್ಟ್ ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಆದರೆ ನೋಡ್ಬೇಕಾದ್ರೆ ತೊಗೊಬೇಕಾದ್ರೆ ಒಂದೆರಡು ಸಲ ವಿಚಾರ ಮಾಡಿ ತಗೊಳ್ಳಿ. ಇಲ್ಲಿ ತುಂಬ ಸ್ಕ್ಯಾಮ್ ಮಾಡಿಬಿಡ್ತಾರೆ. ನಿಮಗೆ ಹೊಸಬ್ರು ಬೇರೆ ಊರಿಂದ ಬಂದಿರೋದು ಅಂತ ಗೊತ್ತಾರೆ, ತುಂಬ ಸ್ಕ್ಯಾಮ್ ಮಾಡಿಬಿಡ್ತಾರೆ. ನಿಮ್ಮ ಮೋಸ ಮಾಡಿ ನಿಮ್ಗೆ ಗೊತ್ತೇ ಆಗಲ್ಲ ಅವ್ರು ಫ್ರಾಡ್ ಮಾಡೋದು, ಆ ಥರ ಫ್ರಾಡ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದು 2-3 ರೆಫರೆನ್ಸ್ ತೊಗೊಂಡು ಅದ್ರ ಬಗ್ಗೆ ಗೂಗಲಲ್ಲಿ ರಿವ್ಯೂಸ್ ನೋಡಿಕೊಂಡು ನೀವು ಪ್ರಾಡಕ್ಟ್ ಅಂದರೆ ಚೆನ್ನಾಗಿರುತ್ತೆ. ಹಂಗೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಒಂದು ತೊಗೊಳಕ್ಕೆ ಹೋಗ್ಬೇಡಿ. ಒಂದು 2 ಸಲ ಯೋಚನೆ ಮಾಡಿ ತಗೊಳ್ಳಿ. ಯಾಕಂದರೆ ಅವ್ರು ಫ್ರಾಡ್ ಮಾಡೋದು ನಿಮ್ಗೆ ಗೊತ್ತಾಗಲ್ಲ, ಆ ಥರ ಫ್ರಾಡ್ ಮಾಡ್ತಾರೆ. ಎ ಇಂದ ಝೆಡ್ವರೆಗೂ ಏನೇ ಬೇಕಂದ್ರೂ ಪ್ರತಿಯೊಂದು ಐಟಮು ಸಿಗೋಂಥ ಜಾಗ ಇದು. ಪ್ರತಿಯೊಂದು ಸಿಗುತ್ತೆ ನಿಮಗಿಲ್ಲಿ. ಮಧ್ಯಾಹ್ನ ಆಗಿದೆ ಇವಾಗ. ಹೋಗಿ ಒಂದು ಒಳ್ಳೆ ಬಿರಿಯಾನಿ ಊಟ ಮಾಡೋಣ ಬನ್ನಿ. ಮೆಜೆಸ್ಟಿಕಲ್ಲಿ ದೊಣ್ಣೆ ಬಿರಿಯಾನಿ ಅಂತ ತುಂಬ ಚೆನ್ನಾಗಿದೆ. ತುಂಬ ಸರಿ ಟ್ರೈ ಮಾಡಿದ್ದೀನಿ. ಒಂದು ಒಳ್ಳೆ ಊಟ ಮಾಡೋಣ. ಇವಾಗ ಬೆಂಗಳೂರು ದೊಣ್ಣೆ ಬಿರಿಯಾನಿ ಬಂದಿದ್ದೀನಿ. ಮೆಜೆಸ್ಟಿಕಲ್ಲಿ ತುಂಬ ಫೇಮಸ್ ಹೋಟೆಲು. ಒಂದು ಒಳ್ಳೆ ಮುದ್ದೆ ಮತ್ತು ದೊಣ್ಣೆ ಬಿರಿಯಾನಿ ತಿನ್ನೋಣ ಆರ್ಡ್ರ್ ಮಾಡಿದ್ದೀನಿ. ಒಂದು ಒಳ್ಳೆ ಮುದ್ದೆ ಆರ್ಡ್ರ್ ಮಾಡಿದ್ದೆ. ಯಾರ್ಯಾರಿಗೆ ಮುದ್ದೆ ಇಷ್ಟ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಬಿಸಿ ಬಿಸಿ ಮುದ್ದೆ ಚೆನ್ನಾಗೈತೆ ಬೆಂಗಳೂರು. ನೀವು ಯಾವ ಕಡೆ ಮೆಜೆಸ್ಟಿಕ್ ಬಂದ ಒಳ್ಳೆ ಊಟ ಟ್ರೈ ಮಾಡಿ. ಮುದ್ದೆ ದೊಣ್ಣೆ ಬಿರಿಯಾನಿ ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಾನು ಆ ವಿಡಿಯೋನ ಹಿಂದೆ ಹಾಕಿರೋ ಪೋಸ್ಟ್ ಮಾಡಿರೋ ವೀಡಿಯೋಸ್ ನೋಡಿದರೆ ಪ್ಲೀಸ್ ದಯವಿಟ್ಟು ಹೋಗಿ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಮುಂದೆ ಮಾಡೋ ಎಲ್ಲೋ ಚಾಲೆಂಜಸ್ ವೀಡಿಯೋಸು ನಿಮ್ಮ ನೋಟಿಫಿಕೇಷನ್ ಆಗಿ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬಾಯ್ ಬಾಯ್. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.